ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ವಿಘ್ನರಾಜನೇ ಅಂಬಿಕಾ ಸುತ ವಿಘ್ನರಾಜನೇ ಡಂಬಕ ವ್ಯಥೆಯುದ ವರ್ಜನೆ ಡಂಬಕ ವ್ಯಥೆಯುದ ಸತತ ಗಣಪನೆ ಎಂಬುದೋರಿಸು ಸತತ ಗಣಪನೆ ನಂಬಿ ಬಂದಿಹೆ ನಿನ್ನನೆ ನಂಬಿ ಬಂದಿಹೆ ನಿನ್ನನೆ ಅಂಬಿಕಾ ಸುತ ವಿಘ್ನರಾಜನ ಡಂಬಕ ವ್ಯಥೆಯಿಂದವರ್ಜನ ಎಂಬುದೋರಿಸು ಸತತ ಗಣಪನ ನಂಬಿ ಬಂದಿಹೆ ನಿನ್ನನೆ ಏಕದಂತ ಮೊದಲ ಪೂಜಿತ ಶ್ರೀ ವಿನಾಯಕ ಮೊದಲ ಪೂಜಿತ ಶ್ರೀ ವಿನಾಯಕ ಮದನ ವೈರಿಯ ಪ್ರಿಯ ಕುಮಾರಕ ಮೊದಲ ಪೂಜಿತ ಶ್ರೀ ವಿನಾಯಕ ಮದನ ವೈರಿಯ ಪ್ರಿಯ ಕುಮಾರಕ ಸದಮಲಾತ್ಮಕ ಲೋಕರಕ್ಷಕ ಸದಮಲಾತ್ಮಕ ಲೋಕ ರಕ್ಷಕ ಮಧುಪುರೇಶನ ಪಾಲಿಸೇ ಸದಮಲಾತ್ಮಕ ಲೋಕ ರಕ್ಷಕ ಮಧುಪುರೇಶನ ಪಾಲಿಸೈ ವರದ ಗಣಪ ಮಧುಪುರೇಶನ ಪಾಲಿಸೈ ವರದ ಗಣಪ ಆದಿಪೂಜಿತ ಗಣಪತಿಯ ಆದಿಪೂಜಿತ ಗಣಪತಿಯ ಮತಾದಿ ಮಾಯೆಯ ನೆನೆದು ಭಕ್ತಿಯೊಳು
ಆದಿದೇವರ ದೇವ ನಾರಾಯಣನ ಬಲಬಂದು ಆದಿದೇವರ ದೇವ ನಾರಾಯಣನ ಬಲಬಂದು ಬಾದರಾಯಣ ಮುನಿಗೆ ವಂದಿಸಿ ನಾದ ದೇವತೆ ಸರಸ್ವತಿಯ ನಾದ ದೇವತೆ ಸರಸ್ವತಿಯ ಸೊಗಸಾದ ಮಹಿಮೆಗೆ ಶಿರವ ಬಾಗುತ್ತ ಬಾದರಾಯಣ ಮುನಿಗೆ ವಂದಿಸಿ ನಾದ ದೇವತೆ ಸರಸ್ವತಿಯ ಸೊಗಸಾದ ಮಹಿಮೆಗೆ ಶಿರವ ಬಾಗುತ್ತ ಪೇಳ್ವೆ ಈ ಕಥೆಯ ಆ ಆ ಆ ನಾದ ದೇವತೆ ಸರಸ್ವತಿಯ ಸೊಗಸಾದ ಮಹಿಮೆಗೆ ಶಿರವ ಬಾಗುತ್ತ ಪೇಳ್ವೆ ಈ ಕಥೆಯೋ ಚೂರು ದಾರ, ಒಂದು ಸಣ್ಣ ಬಟ್ಟೆ ತುಂಡು, ಒಂದಿಷ್ಟು ಬಣ್ಣ, ಪರಿಮಿತ ಅವಧಿಯಲ್ಲಿ ಗಣಪತಿಯ ನಿರ್ಮಾಣ ನಿಮ್ಮೆದುರಿಗೆ ಆಗಿದೆ. ಗಣಪತಿಯನ್ನು ತುಂಬ ಬಿಡಿಸುವುದು ತುಂಬ ಸುಲಭ, ಯಾಕೆಂದರೆ ಬಹಳ ಕಷ್ಟ ಅದು. ಕಾರಣ ಇಷ್ಟೇ, ಮನುಷ್ಯ ಶರೀರ, ಆನೆಯ ತಲೆ, ದೊಡ್ಡ ಹೊಟ್ಟೆ, ಸಣ್ಣ ಕೈಕಾಲು, ಇದು ಒಂದು ವಿಚಿತ್ರವಾದಂತಹ ವಿನ್ಯಾಸದ ಮೂರ್ತಿ. ಪ್ರಮಾಣಬದ್ಧವಾದ ಮೂರ್ತಿ ಆದರೆ ಕೆತ್ತುವುದೋ ಬಿಡಿಸುವುದೋ ಸುಲಭ. ಆದರೆ ಇದು ಪ್ರಮಾಣ ಮೀರಿದಂತಹ ವ್ಯಕ್ತಿತ್ವವನ್ನು ತೋರಿಸುವಂತಹ ಮೂರ್ತಿ. ಆದರೆ ಸತೀಶ್ ಸರ್ ಅದನ್ನು ಅಷ್ಟು ಚಂದಕ್ಕೆ ಚಿತ್ರಿಸಿದ್ದಾರೆ. ಕುಳಿತ ಸ್ಥಿತಿಯಲ್ಲಿದೆ, ಪೀಠ, ತರುವಾಯದಲ್ಲಿ ಮೇಲೆ ಗಣಪತಿ, ಅಭಯಹಸ್ತ, ಪಾಶಾಂಕುಶಧಾರ, ಈ ಎಲ್ಲ ಸಂಗತಿಗಳನ್ನು ಅವರು ಅಂಬಿಕಾತನಯನ ವಿಷಯದಲ್ಲಿ ಚಿತ್ರಿಸಿ ತೋರಿಸಿದ್ದಾರೆ. ಅಷ್ಟೇ ಸುಂದರವಾದಂತಹ ಪದ್ಯ ಇದಕ್ಕೆ ಸಂಗತಿಯಾಗಿದೆ. ನೀವು ಈ ಚಿತ್ರವನ್ನು ನೋಡ್ತಾ ಇರುವಾಗ ಕೆಲವು ಸಂಗತಿಗಳನ್ನು ಗಮನಿಸುವುದಕ್ಕೆ ಅನುಕೂಲ ಆಗಲಿ ಅಂತ ಒಂದು ಪ್ರಸ್ತಾಪ ಮಾಡ್ತೇನೆ. ಮೃದಂಗದಲ್ಲಿ ಬೆರಳು ಹೊರಡಿಕೆ ಇರುವಾಗ, ಚಂಡೆಯಲ್ಲಿ ತತ್ಕಾರಕ್ಕಿಂತ ಮುಖ್ಯವಾಗಿ ವೇಗವಾದ ಬಡಿತ ಇರುವಾಗ ಅವರು ಗಣಪತಿಯ ಕಿರೀಟದ ವಿನ್ಯಾಸವನ್ನು ಬಿಡಿಸಿದರು, ಸೊಂಟದ ನಕ್ಷೆಯನ್ನು ಬಿಡಿಸಿದರು, ಕುತ್ತಿಗೆಯ ಹಾರವನ್ನು ಬಿಡಿಸಿದರು. ತತ್ಕಾರಕ್ಕೂ ಮತ್ತು ಅವರು ಬಿಡಿಸುವಂತಹ ಕೈಚಳಕಕ್ಕೂ ಸಂಬಂಧ ಇತ್ತು. ಯಾಕೆಂದರೆ ಚಿತ್ರ, ಗಾಯನ, ವಾದನ ಎಲ್ಲವೂ ಕಲೆಯೇ ಆಗಿರುವುದರಿಂದ ಇಲ್ಲಿರುವ ವಾದನ ಒಂದು ಕಲೆಯಾಗಿ ರೂಪು ತಳೆದವಾಗ ಗಣಪತಿಯ ಅದ್ಭುತವಾದ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಸಾಕ್ಷಿಯಾಗುವ ಹಾಗೆ ನೀವೆಲ್ಲ ಮುಂದಿನ ಪದ್ಯಕ್ಕೂ ಪ್ರವೇಶ ಮಾಡೋಣ. ರಾಮರಾವಣರ ಯುದ್ಧ ನಡೀತಾ ಇದೆ. ಲಂಕೆಯಲ್ಲಿ ರಾವಣನ ಸೈನ್ಯ ಎಲ್ಲ ಉದ್ಧ್ವಸ್ತಗೊಂಡು ಹೋಗಿದೆ. ಸ್ವತಃ ಲಂಕಾಧೀಶನಾದ ರಾವಣನೇ ರಾಮನನ್ನು ಎದುರು ನಿಂತು ವಿರೋಧಿಸುವುದಕ್ಕೆ, ಹೋರಾಡುವುದಕ್ಕೆ ಸನ್ನದ್ಧನಾಗಿ ನಿಂತಿದ್ದಾನೆ. ಆತ ಈ ಯುದ್ಧ ಭೂಮಿಗೆ ಬರುವುದಕ್ಕಿಂತ ಮೊದಲು ತನ್ನ ಹೆಂಡತಿ ಮಂಡೋದರಿಯ ಜೊತೆಗೆ ತುಂಬ ವಿಸ್ತಾರವಾದ ಮಾತುಕತೆಗಳನ್ನು ಆಡಿದ್ದಾನೆ. ಬಂದವ ಯಾರು ಎಂಬುದರ ಸ್ಪಷ್ಟವಾದ ಅರಿವು, ಪರಿಚಯ ಆತನಿಗಿದೆ. ಈ ಪದ್ಯದಲ್ಲಿ ಹೇಗೆ ಮೂಡಿ ಬಂದಿದೆ ಎಂಬುದನ್ನು ಗಮನಿಸೋಣ. ಸತಿಯ ಪರವೆ ನಿನ್ನನು ಪರವ ಮಹಿಮಾ ನೀನು ಪರವ ಮಹಿಮಾ ನೀನದಾದ ಅರರ ಬೇಡಲ್ ಯಾಕೆ ಸತಿಯ ಅರರ ಬೇಡಲ್ ಯಾಕೆ ಸತಿಯ ಭರಿತಾದ ಹಸವಿರಲು ತೋರಿ ದುರತಿ ಪಡೆಯಲ ಇಂತು ರಣದಲ್ಲಿ ಕಾದುತ್ತಿರ
ದೊರಿತು ಸೀತಾಕಾಂತ ಧರಿಸುದ ಶಾಂಗ ಮಹದನು ವಿಸ್ಮಯೋದ್ಭುತದೇ ನಿಂತು ನೋಡುತ್ತ ಖಳಕುಲೇಶ್ವರ ನಿಂತು ನೋಡುತ್ತ ಖಳಕುಲೇಶ್ವರ ಸಂತು ತನ್ನಾಯುಷ್ಯ ಎನ್ನುತ್ತ ಇಂತು ಸ್ತುತಿಸಿದ ಮುಕ್ತಿದಾಯಕನಂತ ಹರಿಪದವ ಕಂಡೇನ ನಿಜವ ಇಂದು ಕಂಡೇನ ನಿಜವ ಇಂದು ಕಂಡೇ ನಾನು ನಿಜವ ಇಂದು ಶ್ರೀರಾಮಚಂದ್ರ ಕಂಡೇ ನಾನು ನಿಜವ ಇಂದು ಶ್ರೀರಾಮಚಂದ್ರ ಕಂಡೆ ನಾನು ನಿಜವ ಇಂದು ದಂಡವನು ಕರೆದು ಧರಿಸಿ ದಂಡವನು ಕರದಲ್ಲಿ ಧರಿಸುತ್ತ ಚಂಡ ವಿಕ್ರಮಿಯಾಗಿ ಕುಜನರ ದಂಡು ಚಂಡ ವಿಕ್ರಮಿಯಾಗಿ ಕುಜನರ ದಂಡಿಸುತ್ತ ಸಕಲರನು ಪೊರೆವ ಕೋದಂಡ ಪಾಣಿಯ ನಿನ್ನ ರೂಪವ ಕಂಡೆ ನಾನಿಜವ ಇಂದು ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ದಂಡವನು ಕರದಲ್ಲಿ ಧರಿಸುವ ಚಂಡ ವಿಕ್ರಮಿಯಾಗಿ ದಂಡವನು ಕರದಲ್ಲಿ ಧರಿಸುತ್ತ ಚಂಡ ವಿಕ್ರಮಿಯಾಗಿ ಕುಜನರ ದಂಡಿಸುತ್ತ ಸಕಲರನು ಕೊರಬೇಕು ದಂಡ ಪಾಣಿಯ ನಿನ್ನ ರೂಪವ ಕಂಡೆ ಕಂಡೆ ದಂಡವನು ಕರದಲ್ಲಿ ಧರಿಸಿ ಚಂಡ ವಿಕ್ರಮಿಯಾಗಿ ಸಕಲರಾಗ ಕಂಡೆ 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 ನಾನಿಜವನೆಂದು ಶ್ರೀರಾಮಚಂದ್ರ ಕಂಡೆ ನಾನಿಜವ ಇಂದು
ರಣಭೂಮಿಯಲ್ಲಿ ಮುಖಾಮುಖಿಯಾದವರು ಸಹಜಾರ್ಥದಲ್ಲಿ ನಾವು ಹೇಳಬಹುದಾದ ಒಂದು ಸಂಗತಿ ಅಂದರೆ, ತಲೆ ಬೆಳೆದವರ ಸಮ್ಮುಖದಲ್ಲಿ ಬುದ್ಧಿ ಬೆಳೆದವರ ಹೋರಾಟ. ಯಾಕೆಂದರೆ 10 ತಲೆ ಬೆಳೆಸಿಕೊಂಡಂತಹ ರಾವಣನ ಎದುರಿಗೆ ಒಂದೇ ತಲೆ ಇರುವ ರಾಮ ಹೋರಾಡುವುದಕ್ಕೆ ನಿಂತಿದ್ದಾನೆ. ಅವ ಬುದ್ಧಿವಂತಿಕೆಯಿಂದ ಹೋರಾಡ್ತಾ ಇದ್ದರೆ ಇವನು ತೋಳ್ಬಲದಿಂದ ಹೋರಾಡ್ತಾ ಇದ್ದಾನೆ. ಹೋರಾಟದ ನಡುವೆ ಅವನಿಗೆ ನಿಜವಾದ ರಾಮನ ದರ್ಶನ ಆಗಿದೆ. ಅದಕ್ಕಾಗಿ ಅವನು ಕಂಡೆ ನಿನ್ನನ್ನು ಅಂತ ಪ್ರಸ್ತಾಪ ಮಾಡ್ತಾನೆ. ತುಂಬ ಸುಂದರವಾದ ಪದ್ಯ ರಚನೆ ಇದು. ಎಲ್ಲಿಯೂ ಜಾಳಾದ ಪದಗಳಾಗಲಿ ಅಥವಾ ಅನಗತ್ಯವಾದ ಸಂಗತಿಗಳಾಗಲಿ ಸೇರದೆ ಪೂರ್ಣವಾಗಿ ರಾಮನ ವ್ಯಕ್ತಿತ್ವವನ್ನು ಕಟ್ಟಿಕೊಡಬಹುದಾದಂತಹ ರಾಗ ಸಂಯೋಜನೆಯಲ್ಲಿ ರಚಿತಗೊಂಡಂತಹ ಪದ್ಯವನ್ನು ಭಾಗವತರು ಹಾಡ್ತಾ ಇದ್ದರೆ, ಸತೀಶ್ ಸರ್ ಅವರು ಆರಂಭದಲ್ಲಿ ಒಂದು ಸಾಮಾನ್ಯವಾದ ಮುಖವನ್ನು ತೋರಿಸಿದರು. ಕಂಡೆ ಎಂಬ ಪದಕ್ಕೆ ರಾಮನನ್ನು ಕಂಡೆ ಅನ್ನೋ ಅರ್ಥ ಬರುವ ಹಾಗೆ ಇತ್ತದು. ಆನಂತರದಲ್ಲಿ ಅವ ಕಂಡದ್ದು ಕೇವಲ ರಾಮನನ್ನು ಅಲ್ಲ, ರಾಮನ ವಿಶ್ವರೂಪವನ್ನು ಎಂಬುದನ್ನು ತೋರಿಸುವುದಕ್ಕಾಗಿ ಸಹಸ್ರ ಶೀರ್ಷ ಪುರುಷ ಅಂತ ನಾವು ಯಾರನ್ನು ಕರಿತೇವೆಯೋ ಅಂತಹ ಸಹಸ್ರ ಶೀರ್ಷ ಹೊಂದಿದ ಪುರುಷನೇ ನೀನಾಗಿದ್ದೀಯಾ ಎಂಬುದನ್ನು ನಾನು ಕಂಡಿದ್ದೇನೆ ಅಂತ 2ನೆಯ ಬಾರಿಗೆ ಪ್ರಸ್ತಾಪ ಮಾಡುವಾಗ ಈ ದೇವರ ಅಷ್ಟು ತಲೆಗಳನ್ನು ಚಿತ್ರಿಸ್ತಾ ಹೋದರು. ಅಂದರೆ ಬಂದವ ಅಲ್ಲ, ವಿಶ್ವರೂಪ ಧಾರಣ ಮಾಡಲ್ಪಡುವ ಶಕ್ತಿ ಹೊಂದಿದಂತಹ ಮಹಾವಿಷ್ಣುವೇ ಬಂದಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಅದರ ಜೊತೆಗೆ ಮೇಲೊಂದು ಚಿತ್ರ ಇದೆ, ಅದು ಸೂರ್ಯದೇವನ ಚಿತ್ರ. ಸೂರ್ಯವಂಶದ ಸಂಜಾತನಾಗಿ ರಾಮ ಸಂಜನಿಸಿ ಇಲ್ಲಿ ಬಂದು ನಿಂತಿದ್ದಾನೆ. ಅಂದರೆ ಸೂರ್ಯ ಎಷ್ಟು ವಿಸ್ತಾರವಾದ ಭೂಪ್ರದೇಶಕ್ಕೆ ತನ್ನ ಕಿರಣಗಳನ್ನು ಚಾಚ್ತಾನೋ ಅಷ್ಟು ವಿಸ್ತಾರವಾದ ಭೂಪ್ರದೇಶವನ್ನು ಆಳುವಂತಹ ವಂಶದಲ್ಲಿ ಹುಟ್ಟಿದ ರಾಮ ಇಲ್ಲಿಗೆ ಬಂದಿದ್ದಾನೆ ಎಂಬುದನ್ನು ಕಂಡೆ ನಾನು ಅಂತ ಪ್ರಸ್ತಾಪ ಮಾಡ್ತಾನೆ. ಅಂದರೆ ಭಾಗವತರು ಒಂದಾದ ಮೇಲೆ ಒಂದು ಸಲ ಕಂಡೆನಾ ಯಾಕೆ ಹೇಳಿದರು ಅಂತ ಕೇಳಿದರೆ, ಕಾಣುವ ಕ್ರಿಯೆ ಬದುಕಿನಲ್ಲಿ ಒಂದು ಸಲಕ್ಕೆ ಮುಗಿಯುವುದಿಲ್ಲ. 1000 ಸಲ ನೋಡಿದರೂ ಮತ್ತೊಂದು ಸಲ ನೋಡಬಹುದಾದಂತಹ ವ್ಯಕ್ತಿತ್ವ ರಾಮನದು. ಅದು ರಾವಣ ಕಂಡಂತಹ ವ್ಯಕ್ತಿತ್ವ. ಯಾಕೆಂದರೆ ರಾವಣ ಈಗಾಗಲೇ ಬಹಳಷ್ಟು ಪರಾಕ್ರಮಿಗಳನ್ನು ಕಂಡಿದ್ದಾನೆ, ಬಹಳಷ್ಟು ವಿಕ್ರಮಗಳನ್ನು ಸಾಧಿಸಿದ್ದಾನೆ, ಅನೇಕ ದೇವತೆಗಳನ್ನು ಸಂಧಿಸಿದ್ದಾನೆ, ಅಷ್ಟದಿಕ್ಪಾಲಕರನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಆದರೆ ಈಗ ಕಂಡಿರುವ ರಾಮ ತನ್ನ ಸೋಲಿನ ಅನುಭವವಾಗಿ ಸಾವಿನ ಸ್ವರೂಪವಾಗಿ ಬಂದಿದ್ದಾನೆ ಎಂಬುದರ ಅಂತರಂಗದ ದರ್ಶನ ಆಗಿದೆ. ಆದ್ದರಿಂದ ರಾವಣನ ಮುಖವನ್ನು ಎಲ್ಲಿಯೂ ತೋರಿಸಲಿಲ್ಲ ಚಿತ್ರಕಾರರು. ರಾವಣ ಕಂಡ ರಾಮನೇ ದೊಡ್ಡದು, ರಾವಣ ದೊಡ್ಡವನಲ್ಲ ಅಂತ ತೋರಿಸಿದ್ದಾರೆ. ಅದಕ್ಕಾಗಿ ರಾವಣರ ಮುಖಾಮುಖಿಯಲ್ಲಿ ರಾಮನ ಮುಖ ನಮಗೆ ಕಾಣಿಸ್ತಾ ಇದೆ, ರಾವಣನ ಸಂಗತಿ ಪ್ರಸ್ತಾಪ ಆಗ್ತಾ ಇದೆ. ರಾವಣನ ಮುಖ ಯಾಕೆ ತೋರಿಸಲಿಲ್ಲ ಅಂತ ಕೇಳಿದರೆ, ಅವ ಕಂಡಿದ್ದು ಅಂತರಂಗದ ರಾಮ, ಬಹಿರಂಗದ ರಾಮನಲ್ಲ. ಬಹಿರಂಗದ ರಾಮನಾದರೆ ಇವತ್ತಿಗೂ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಸೀತೆಯನ್ನು ಅವನಿಗೆ ತಾನು ಗೌರವಾರ್ಥವಾಗಿ ಕೊಡ್ತೇನೆ, ಸೋಲನ್ನಾಗಿ ಕೊಡ್ತೇನೆ ಬಿಟ್ಟರೆ ಅವನಿಗೆ ನಾನು ಸೋಲುವುದಿಲ್ಲ ಅನ್ನುವ ವಾದವನ್ನು ಮಂಡಿಸುವ ಮಾಮ. ಆದರೆ ಈಗ ಕಂಡಿದ್ದು ನಿಜವಾದ ರಾಮ ಯಾರು? ಕೇವಲ ದಶರಥ ಸೂನು ಅಲ್ಲ, ಅಯೋಧ್ಯ ಸುಕುಮಾರ ಅಲ್ಲ, ವಶಿಷ್ಠರ ಶಿಷ್ಯ ಅಲ್ಲ, ವಿಶ್ವಾಮಿತ್ರರಿಂದ ವಿದ್ಯಾಭ್ಯಾಸ ಮಾಡಿದಂತಹ ಬಾಲಕ ಅಲ್ಲ, ತಾಟಕಿ, ಮಾರೀಚ, ಸುಬಾಹು ಮುಂತಾದ ತ್ರಿಜಟಿ ಮುಂತಾದವರನ್ನು ಕೊಂದ ಕೇವಲ ದಾನವಾಂತಕನಲ್ಲ. ಅವ ನಿಜವಾಗಿ ವಿಶ್ವವನ್ನು ಆಳಬಹುದಾದಂತಹ ವಿಶ್ವನಾಯಕ, ಸೂರ್ಯವಂಶದ ಸಂಜಾತ, ಶ್ರೀಮನ್ನಾರಾಯಣನ ಅಂಶ ಸಂಭೂತ. ಈಗ ಬಂದದ್ದಿದ್ದರೆ ನನ್ನ ಸಾವಿನ ಪ್ರತೀಕವಾಗಿ, ಸಾವಿನ ಸಾಕ್ಷಿಯಾಗಿ ಬಂದು ನಿಂತಿದ್ದಾನೆ, ಅದನ್ನು ನಾನು ಕಂಡಿದ್ದೇನೆ ಎನ್ನುವುದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ರಾಮ ಏನು ಮಾಡಿಯಾನು ಗೊತ್ತಿದೆ ಅವನಿಗೆ, ನಾನು ಏನನ್ನೂ ಮಾಡಿ ಏನು ಎಂಬ ವಿಶ್ವಾಸ ಇತ್ತು ಈವರೆಗೆ, ಆದರೆ ನಾನು ಏನು ಮಾಡುವುದಕ್ಕಾಗುವುದಿಲ್ಲ ಎಂಬ ಅರಿವು ಅವನಿಗೆ ಬಂದಂತಹ ಸಂಗತಿಯನ್ನು ಭಾಗವತರು ತುಂಬ ರಸವತ್ತಾಗಿ ಕಟ್ಟಿಕೊಂಡು ಹೋಗಿದ್ದಾರೆ. ನಾನು ಕೇವಲ ಕಂಡೆ ಎಂಬ ಶಬ್ದದ ಮೇಲಷ್ಟೇ ಮಾತಾಡಿದ್ದೇನೆ. ಮತ್ತೆ ಸಾಧ್ಯ ಆದರೆ ಮುಂದಿನ
ವಿಷಯಗಳಿಗೂ ಕೂಡ ಮಾತಾಡ್ತಾ ಹೋಗೋಣ. ಈಗ ಸನ್ನಿವೇಶ ತೆರೆದುಕೊಳ್ತದೆ. ರಾಮ ಕೇವಲ ದಶರಥನ ಮಗನಾಗಿ ಹುಟ್ಟಿದವ ಮಾತ್ರ ಅಲ್ಲ, ಅವನ ಹಿಂದೆ ಅನೇಕ ಅವತಾರಗಳ ಸಂಗತಿ ಇದೆ. ಹಿರಿಯರು ಒಂದು ಪ್ರಸ್ತಾಪ ಮಾಡಿದರು, ಶಿವನಿಗೆ ಯಾಕೆ ವಿಶೇಷವಾದ ಅವತಾರಗಳಿಲ್ಲ, ಬ್ರಹ್ಮನಿಗೆ ಯಾಕೆ ವಿಶೇಷವಾದ ಅವತಾರಗಳಿಲ್ಲ, ವಿಷ್ಣುವಿಗೆ ಮಾತ್ರ ದಶಾವತಾರ ಯಾಕೆ? ಒಂದು ಸುಲಭವಾದ ಪ್ರಶ್ನೆ, ಆದರೆ ಗಹನವಾದ ಚರ್ಚೆಯನ್ನು ಸೆಳೆಯಬಹುದಾದಂತಹ ಒಂದು ಪ್ರಶ್ನೆ. ವಾಸ್ತವಿಕವಾಗಿ ಸೃಷ್ಟಿಕರ್ತನಾದವನಿಗೆ ಅವತಾರದ ಅಗತ್ಯ ಇಲ್ಲ. ಸೃಷ್ಟಿಸುವುದು ಒಂದು ಗುಣ. ಲಯಕರ್ತನಾದವನಿಗೆ ಸ್ವರೂಪವೇ ಇಲ್ಲ, ಹೇಗೆ ಬರ್ತಾನೆ ಅಂತ ಗೊತ್ತಾಗೋದಿಲ್ಲ, ಆದ್ದರಿಂದ ಅವನಿಗೂ ಅವತಾರದ ಅಗತ್ಯ ಇಲ್ಲ. ಆದರೆ ಪಾಲನಕರ್ತನಾದವನಿಗೆ ಪಾಲಿಸುವಾಗ ಹಲವು ಅವತಾರಗಳು ಬೇಕು. ನಾನು ಒಂದೇ ನಿದರ್ಶನ ಕೊಟ್ಟು ಮುಂದಿನ ಸನ್ನಿವೇಶಕ್ಕೆ ಪ್ರವೇಶ ಮಾಡ್ತೇನೆ. ತಂದೆಗಿಂತಲೂ ಹೆಚ್ಚು ಅವತಾರ ಕಾಣಿಸುವುದು ತಾಯಿಯೇ. ಒಂದು ದಿವಸ ಚಂಡಿ ಅವತಾರ ಕಂಡ್ರೆ ಮತ್ತೊಂದು ದಿವಸ ಅವಳು ಮಮತಾ ಮೈಯಾಗಿ ಕಾಣ್ತಾಳೆ, ಮತ್ತೊಂದು ದಿವಸ ಆಪ್ತ ಗೆಳತಿಯಾಗಿ ಕಾಣಿಸ್ತಾಳೆ, ಮತ್ತೊಂದು ದಿವಸ ಮಾರ್ಗದರ್ಶಕಿಯಾಗಿ ಕಾಣಿಸ್ತಾಳೆ, ಮತ್ತೊಂದು ದಿವಸ ಶಿಕ್ಷಕಿಯಾಗಿ ಕಾಣಿಸ್ತಾಳೆ, ಮತ್ತೊಂದು ದಿವಸ ಅನುಪಾನ ಮಾಡುವ ದಾದಿಯಾಗಿ ಕಾಣಿಸ್ತಾಳೆ, ಮತ್ತೊಂದು ದಿವಸ ಮಾರ್ಗದರ್ಶನ ಮಾಡಬಹುದಾದಂತಹ ಒಬ್ಬ ಗುರುವಾಗಿ ಕಾಣಿಸಿಕೊಳ್ತಾಳೆ. ಹಾಗಾಗಿ ತಾಯಿಗಿರುವಷ್ಟು ಅವತಾರ ತಂದೆಗಿರುವುದಿಲ್ಲ. ಹಾಗೆ ತಾಯಿಯ ಹಾಗೆ ಪಾಲಿಸಬೇಕಾದಂತಹ ವಿಷ್ಣುವಿಗೆ ಅನೇಕ ಅವತಾರಗಳು ಒದಗಿ ಬರಬೇಕಾಗಿ ಬಂತು. ಅದರಲ್ಲಿ ಒಂದು ಅಪರೂಪದ ಅವತಾರ ಮತ್ಸ್ಯಾವತಾರ. ಆ ಅವತಾರದ ಸಂಗತಿಯನ್ನು ರಾವಣ ನೆನಪು ಮಾಡಿಕೊಳ್ತಾನೆ. ಓಹೋ, ಮತ್ಸ್ಯಾವತಾರದಲ್ಲಿ ಏನಾಯಿತು ಹೇಳುವುದನ್ನು ಪ್ರಸ್ತಾಪ ಮಾಡ್ತಾನೆ, ನೋಡೋಣ. ಸತ್ಯ ಧರ್ಮ ಗುಣಾಢ್ಯನಾಗೀಗ ಸತ್ಯ ಧರ್ಮ ಗುಣಾಢ್ಯನಾಗೀಗ ಸತ್ಯವ್ರತ ರಾಜರ್ಷಿ ತಪದಲ್ಲಿ ನಿತ್ಯ ತೃಪ್ತನು ಉತ್ತಮೋತ್ತಮ ಮರ್ತ್ಯರಲ್ಲಿ ಉತ್ತಮೋತ್ತಮ ಮರ್ತ್ಯರಲ್ಲಿ ನಿತ್ಯ ತೃಪ್ತ ಅರಸ ಸತ್ಯವ್ರತನು ಅರ್ಘ್ಯವೀಯುವ ಸಮಯ ಕರದ ಜಲದಲ್ಲಿ ಮತ್ಸ್ಯ ರೂಪ ಧರಿಸುತ್ತಲಾಗ ಹರಿಯುತ ಗೋಚರಿಸಿ ಪರಮ ದೈನ್ಯತೆಯಿಂದ ರಕ್ಷಿಸುವುದೆಂದ ನೆನಲು ಪರಮ ದೈನ್ಯತೆಯಿಂದ ರಕ್ಷಿಸುವುದೆಂದ ನೆನಲು ಪೊರೆಯೆಂದು ಮೊರೆಯಿಡುತ್ತಿರುವ ಮತ್ಸ್ಯನ ತನ್ನ ವರಕಮಂಡಲ ಕಿಡಲು ಹಿರಿದಾಗಿ ಬೆಳೆಯುದಿಯ ಪರಿಕಂಡು ತೊರಗಿಡಲು ಕಿರಿದಾಗಲ ತೊರೆಯು ಬಳಿಕ ಜಲದಿಗೆ ಬಿಟ್ಟನೋ ಸತ್ಯವ್ರತ ಭೂಪತಿಯೇ ಗಟಿಪುದು ಜಗದ ಪ್ರಳಯವೋ ಸತ್ಯವ್ರತ ಭೂಪತಿಯೇ ಲಾಲಿಸಗತ್ಯ ಕಟಿಪುದು ಜಗದ ಪ್ರಳಯವೋ ಸತ್ಯ ಇಂದಿಂಗೇಳನೆಯ ದಿನ ಮಿಥ್ಯೆಯಲ್ಲವೋ ನಿನ್ನೊಳು ಸತ್ಯವಿಂದಿಂಗೇಳನೆಯ ದಿನ ಮಿಥ್ಯೆಯಲ್ಲವೋ ನಿನ್ನೊಳು ಕಾರ್ಯವಿಹುದು ಏನೆಂಬೆನದ್ಭುತ ಪ್ರಳಯ ಕಾಲದಲ್ಲಿ ಏನೆಂಬೆನದ್ಭುತ ಪ್ರಳಯ ಕಾಲದಿ ಕಣ್ಗೆ ಕಾಣುವುದೆಲ್ಲೆಲ್ಲೋ ಜಲವು ಕಣ್ಗೆ ಕಾಣುವುದು ಎಲ್ಲೆಲ್ಲೂ ಜಲವು ಕಾಣುವುದೆಲ್ಲೆಲ್ಲೋ ಜಲವು ಆ ನಿಧಿನಲ್ಲಿ ನಾವೆಯೊಂದೈತರೆ
ನೀರಿನಲ್ಲಿ ತೆಲಿ ನಾವೆಯೊಂದೈತರ ಆ ನರೇಂದ್ರನು ಬಳಿಗೊಂದು ಹರಿಪೇಳಿದಂದದಿ ಹರಿತಂದ ನಾವೇ ಹರಿಪೇಳಿದಂದದಿ ಹರಿತಂದ ನಾವೆಯೋ ಇರಿಸುತ್ತ ಮೋದದೋಳಂದು ಹರಿಜನತನ ರಕ್ಷಿಸನುತ ಪ್ರಾರ್ಥನೆಗೈಯಲು ಹರಿಜನಾರ್ದನ ರಕ್ಷಿಸನುತ ಪ್ರಾರ್ಥನೆಗೈಯಲು ಅರಿತಾಗ ಮತ್ಸ್ಯ ರೂಪದೊಳು ದೈತ್ಯ ಪದಿದಮನೆಂಬುದು ದೈತ್ಯ ಪದಿದಮನೆಂಬುದು ಅತ್ಯಧಿಕ ಶೌರ್ಯಾಳು ಅತ್ಯಧಿಕ ಶೌರ್ಯಾಳು ಮತ್ತೆ ಬೇಳಿದ ಮುನ್ನಗೈದೆ ಕೃತ್ಯವನ್ನು ನಾಳಿಕೋದ್ಭವನ ಮುಖದಿಂದ ಹೊರಬಂದಿರುವ ನಾಳಿಕೋದ್ಭವನ ಮುಖದಿಂದ ಹೊರಬಂದಿರುವ 4 ವೇದಗಳನ್ನು ಅಪಹರಿಸಿದಂತೆ 4 ವೇದಗಳನ್ನು ಅಪಹರಿಸಿದಂತೆ ನಾಲು ಮಗದ ಬ್ರಹ್ಮ ಆಳನೆತ್ತಿ ಇಳಿಯನು ಕಾಣುಗೈವೆ ನೀ ಕರಾಳ ರಾತ್ರಿಯಲ್ಲಿ ವೇದಗಳನ್ನು ಅಪಹರಿಸಿದ್ದ ವೇದಗಳನ್ನು ಅಪಹರಿಸಿದ ತಸ್ಕರನೆ ವಾದ ಬೇಡೈ ಸರ್ವದ ತಸ್ಕರನೆ ವಾದ ಬೇಡೈ ಸರ್ವದ ನಾದಯವ ದೊರೆದ ನೀಗ ಎನ್ನೊಡನೆ ಕಾದಿ ನೋಡು ಬೇಗ ಸಾಮಾನ್ಯ ಮತ್ಸ್ಯ ಜ್ಯೋತಿ ಸಾಮಾನ್ಯ ಮತ್ಸ್ಯ ಜ್ಯೋತಿ ಗಾತ್ರದೊಳ ಸಾಮಾನ್ಯದೊಳು ತೋರುದಿ ಗಾತ್ರದೊಳ ಸಾಮಾನ್ಯದೊಳು ತೋರುದಿ ನಾ ಮುನ್ನ ಸೀಳುವ ಜವದಿ ನಿನ್ನುರವ ನೋಡು ನೀನಿಯ ಜವದಿ ಅಸುರನನು ಸಂಹರಿಸಿ ಶ್ರೀಹರಿ ವಶಕ್ಕೆ ಪಡೆಯುವುದಲ್ಲವೇ ದವ ವಶಕ್ಕೆ ಪಡೆಯುವುದಲ್ಲವೇದವ ಬಿಸಜ ಪೀಠನಿಗೊಪ್ಪಿಸುತ್ತಿರೆ ಪ್ರಳಯ ತಾನಿಳಿಯ ಅಸಮತೇಜದ ಸತ್ಯವ್ರತನಿಗೆ ಬಿಸಜನಾಮನು ಜ್ಞಾನ ಬೋಧಿಸಿ ಎಸೆವ ವೈವಸ್ವತದ ಮನ್ವಂತರಕ್ಕೆ ಮನುವೆನುತ ಪುರಾಣದಲ್ಲಿ ವಿಜ್ಞಾನ ಇಲ್ಲ ಅಂತ ಒಂದು ಆಕ್ಷೇಪ. ಆ ಆಕ್ಷೇಪವನ್ನು ವಿರೋಧಿಸುವ ಸಂದರ್ಭ ಬಂದಾಗ ಕೆಲವು ಸಲ ನಾವಾಡುವುದುಂಟು, ಪುರಾಣದಲ್ಲಿ ವಿಜ್ಞಾನ ಇಲ್ಲದೇ ಇರಬಹುದು, ಆದರೆ ವಿಶೇಷ ಜ್ಞಾನವಂತೂ ಇದೆ ಅಂತ. ಅದಕ್ಕೆ ಸಾಕ್ಷಿಯಾಗಿ ಮತ್ಸ್ಯಾವತಾರದ ಕತೆ ನಮ್ಮ ಕಣ್ಣು ಮುಂದೆ ಬರ್ತದೆ. ಜೀವ ವಿಕಾಸ ಸಿದ್ಧಾಂತವನ್ನು ಸಾರುತ್ತಾ ಇರುವ ಚಾರ್ಲ್ಸ್ ಡಾರ್ವಿನ್ ಒಂದು ಸಂಗತಿಯನ್ನು ಪ್ರಸ್ತಾಪಿಸ್ತಾನೆ. ಜೀವ ಹುಟ್ಟಿಕೊಂಡಿದ್ದು ನೀರಿನಲ್ಲಿ ಅಂತ, ಜಲಚರವೇ ಮೊದಲ ಜೀವ ಅಂತ ವಾದಿಸ್ತಾನೆ. ನಾವು ಪುರಾಣವನ್ನು ಓದುತ್ತಾ ಹೋದವಾಗ ಮತ್ಸ್ಯಾವತಾರವೇ ಮೊದಲಿನ ಅವತಾರವಾಗಿ ನಮಗೆ ಕಾಣಿಸ್ತದೆ. ಅಂದರೆ ಜೀವಜಾಲಗಳ ಸೃಷ್ಟಿ ನೀರು ಎಂಬುದನ್ನು ಪುರಾಣದವರು ವಿಶೇಷ ಜ್ಞಾನದಿಂದ ಕಂಡು ಸಾರಿ ಹೇಳಿದ್ದರು ಎಂಬ ಸಂಗತಿಯನ್ನು ನಾವು ಅರಿಯುವುದಕ್ಕೆ ಸಾಧ್ಯವಿದೆ. ಆದರೆ ಅದಕ್ಕಿಂತ ವಿಶೇಷವಾಗಿ ನಾವು ಗಮನಿಸಬೇಕಾದ ಅಂಶ ಅಂದರೆ, ಇದೊಂದು
ದೊಡ್ಡ ಕಥೆಯ ಅತ್ಯಂತ ಚಿಕ್ಕ ಪ್ರಸ್ತಾಪ ಅಷ್ಟೆ. ಒಂದು ದಿನ ಸತ್ಯವ್ರತ ಎಂಬ ದೊರೆ ಅರ್ಘ್ಯ ಕೊಡುವುದಕ್ಕೆ ಬೊಗಸೆಯಲ್ಲಿ ನೀರನ್ನು ಎತ್ತುತ್ತಾನೆ. ಎತ್ತಿದ ನೀರಿನಲ್ಲಿ ಒಂದು ಚಿಕ್ಕ ಮೀನು ಕಾಣಿಸಿಕೊಳ್ತದೆ. ಅದು ಪ್ರಾರ್ಥಿಸ್ತದೆ, ರಾಜ ನನ್ನನ್ನು ಕಾಪಾಡು, ರಕ್ಷಿಸು ಅಂತ ಬೇಡ್ತದೆ. ಬೇಡಿದ ಮೀನಿಗೆ ರಕ್ಷೆ ಕೊಡುವುದು ನನ್ನ ಉದ್ದೇಶ ಎಂದು ಭಾವಿಸಿ ತನ್ನ ಕಮಂಡಲದಲ್ಲಿ ಅದನ್ನು ಪೋಷಿಸ್ತಾನೆ. ಇದ್ದಕ್ಕಿದ್ದ ಹಾಗೆ ಮೀನು ಬೆಳೆದು ಕಮಂಡಲದ ವಿಸ್ತಾರಕ್ಕೆ ಬೆಳೆದ ಮೇಲೆ ಅಲ್ಲಿಂದಲೂ ನನಗೆ ಸಾಕಾಗುವುದಿಲ್ಲ ಈ ಸ್ಥಳ ಎಂದಾವಾಗ ಅದಕ್ಕೆ ವಿಸ್ತಾರವಾದಂತಹ ಒಂದು ಪ್ರದೇಶದಲ್ಲಿ ಅದನ್ನು ಬಿಡ್ತಾನೆ. ಅಲ್ಲಿಯೂ ಅದಕ್ಕೆ ಸ್ಥಳಾವಕಾಶ ಸಾಕಾಗುವುದಿಲ್ಲ. ಹರಿಯುವ ಹೊಳೆಯು ತನ್ನ ವಿಕಾಸ ವಿಸ್ತಾರ ಈ ಮೀನನ್ನು ಹೊರುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ಕೈ ಚೆಲ್ಲುವಂತಹ ಸನ್ನಿವೇಶ ಬೆಳೆಯುವಷ್ಟು ವಿಸ್ತಾರವಾಗಿ ಈ ಮೀನು ಬೆಳೆದುಕೊಂಡು ಬಿಡ್ತದೆ. ಅದನ್ನು ಕಡಲಿಗೆ ಬಿಡ್ತಾನೆ. ಅಲ್ಲಿ ಬಿಟ್ಟಾಗ ಒಂದು ಸಂಗತಿ ಅನ್ನೋದು ಪ್ರಸ್ತಾಪ ಮಾಡ್ತದೆ. ರಾಜ, ಇಂದಿನಿಂದೇಳು ದಿನದಲ್ಲಿ ಇಡೀ ಭೂಮಿ ಜಲಾವೃತಗೊಂಡು ವಿಶಾಲವಾದ ಒಂದು ಪ್ರಳಯ ಅಂತ ಸಂಭವಿಸಲಿಕ್ಕಿದೆ ಅಂತ ಸತ್ಯವನ್ನು ಸಾರಿ ಹೇಳ್ತದೆ. ಆದೀತು, ನನಗೆ ಕರ್ತವ್ಯ ಏನು ಅಂತ ಪ್ರಸ್ತಾಪ ಮಾಡಿದವಾಗ ಆ ಮೀನು ಹೇಳ್ತದೆ, ಇಡೀ ಭೂಮಂಡಲವನ್ನು ಜಲ ಆವರಿಸಿದಾಗ ನಿನ್ನ ಸಾಮೀಪ್ಯಕ್ಕೊಂದು ನಾವೆ ಬರ್ತದೆ. ಆ ನಾವೆಯಲ್ಲಿ ಭವಿತವ್ಯಕ್ಕೆ ಬೇಕಾದ ಸುವಸ್ತುಗಳನ್ನೆಲ್ಲ ಸಂಗ್ರಹಿಸಿ ಕಾಪಿಟ್ಟುಕೋ. ಹಾಗೆ ನೀನೊಬ್ಬ ಬದುಕ್ತಿ. ಮುಂದಿನ ವೈವಸ್ವತ ಮನ್ವಂತರಕ್ಕೆ ಸಾಕ್ಷಿಯಾಗಬಹುದಾದ ಸಂಗತಿಗಳು, ಅನುಭವಗಳು ಮತ್ತು ಅದಕ್ಕೆ ಬೇಕಾದ ಪೂರಕವಾದ ಸುವಸ್ತುಗಳನ್ನೆಲ್ಲ ನೀನು ಅದರೊಳಗಡೆ ಇಟ್ಟು ಕಾಪಿಡಬೇಕು ಅಂತ ಪ್ರಸ್ತಾಪ ಮಾಡ್ತಾಳೆ. ಆ ಪ್ರಸ್ತಾವದಂತೆ ಸುವಸ್ತುಗಳಾದ ಸ್ವರ್ಗದ ಅನೇಕ ಸುವಸ್ತುಗಳನ್ನು, ಭೂಲೋಕದ ಸುವಸ್ತುಗಳನ್ನು ಎಲ್ಲ ಸೇಕರಿಸಿ ಇಟ್ಟುಕೊಳ್ತಾನೆ. ವಿಶೇಷ ವಿಶಿಷ್ಟ ಅಂದರೆ ನಾವು ಯಾವುದನ್ನು ಮರೆಯಬಹುದೋ ಅದನ್ನು ಸತ್ಯವ್ರತ ಮರೆಯುವುದಿಲ್ಲ. ಈಗ ನಾವು ಮನೆ ಬಿಟ್ಟು ಹೊರಡಬೇಕು ಅಂತ ಇಟ್ಕೊಳ್ಳಿ. ಭೀಕರವಾದ ಬರಗಾಲ ಬಂತು, ಮನೆ ಬಿಟ್ಟು ಹೋಗಬೇಕು. ಮಳೆ ಬಂದು ತೊಳ್ಕೊಂಡೋಯ್ತು, ಮನೆ ಬಿಟ್ಟು ಹೋಗಬೇಕು. ಚಿನ್ನಾಭರಣಗಳನ್ನು ಎತ್ತಿಕೊಂಡು ಹೋದೆವು, ಆದರೆ ಮನೆಯಲ್ಲಿರುವ ಪುಸ್ತಕಗಳನ್ನು ಎತ್ಕೊಂಡು ಹೋಗ್ಲಿಕ್ಕಿಲ್ಲ, ಬಿಟ್ಟೇ ಹೋಗ್ತೇವೆ, ಮತ್ತೆ ಬೇಕಾದರೆ ಸಂಗ್ರಹಿಸೀತು ಅಂತ. ಆದರೆ ಸತ್ಯವ್ರತ ಹಾಗೆ ಮಾಡಲಿಲ್ಲ. ತನ್ನ ನಾವೆಯಲ್ಲಿ ಇರಿಸಬೇಕಾದ ಅತ್ಯಮೂಲ್ಯ ವಸ್ತುಗಳಲ್ಲಿ ವೇದರಾಶಿಯನ್ನು ಇಟ್ಟ. ಇನ್ನೇನು ಸಾಗಿಸ್ತಾ ಇದ್ದಾನೆ. ತಮಾಸುರನೆಂಬವನು ಅವನ ಮೇಲೆ ಎರಗಿದ. ತಮ ಎಂದರೆ ಕತ್ತಲು, ವೇದ ಅಂದರೆ ಬೆಳಕು, ಜ್ಞಾನ. ಕತ್ತಲಿಗೂ ಬೆಳಕಿಗೂ ಒಂದು ಮಹಾ ಸಂಗ್ರಾಮ ಆಗುವಂತಹ ಸನ್ನಿವೇಶ. ಮೌನವಾದ ವೇದ ಸತ್ಯವ್ರತನ ರಕ್ಷೆಯಲ್ಲಿದೆ. ಆಕ್ರಮಣಶೀಲನಾದ ತಮಾಸುರ ಆ ವೇದವನ್ನು ಅಪಹರಿಸಿ ಬಿಡ್ತಾನೆ. ಈ ಜ್ಞಾನಾಪಹರಣ ಉಂಟು ನೋಡಿ, ಅದು ಇಂದು ನಿನ್ನೆಯದಲ್ಲ, ಎಷ್ಟೋ ಕಾಲದಿಂದ ಇರುವಂಥದ್ದು. ಅದಕ್ಕೆ ಈಗ ಪೇಟೆಂಟ್ ಅಂತ ಒಂದು ಕಾನ್ಸೆಪ್ಟನ್ನು ಲೋಕ ರೂಢಿ ಮಾಡಿಕೊಂಡಿದೆ. ಜ್ಞಾನ ನನ್ನ ಸೊತ್ತು ಅಂತ. ಆವಾಗಲೂ ಇತ್ತಿರಬೇಕು, ಜ್ಞಾನ ನನ್ನ ಸೊತ್ತು ಅಂತ ತಮಾಸುರ ಹೇಳ್ತಾನೆ, ಅದು ನಮ್ಮೆಲ್ಲರ ಸೊತ್ತು ಅಂತ ಸತ್ಯವ್ರತ ಹೇಳ್ತಾನೆ. ಸಂಗ್ರಾಮ ಆಯಿತು. ತಮಾಸುರನಿಗೆ ಒಂದು ಸಿಕ್ತು. ಕಾಲಾಂತರದಲ್ಲಿ ವೇದಕ್ಕಾಗಿ ನಡೆದ ಸಂಗ್ರಾಮದಲ್ಲಿ ತಮಾಸುರ, ಕತ್ತಲು, ಅಜ್ಞಾನ, ಮಾಯೆ ತೊರೆದು ಹೋಗಿ ಸತ್ತು ಹೋಗಿ ವಿಷ್ಣು ಈ ತಮಾಸುರನ ವಧೆಯ ಪರಿಣಾಮವಾಗಿ ಮತ್ತೆ ವೇದಗಳನ್ನು ಸತ್ಯವ್ರತನ ಕೈಯಲ್ಲಿ ಕೊಡ್ತಾನೆ. ಮುಂದಿನ ವೈವಸ್ವತ ಮನ್ವಂತರ ಅಂತ ಇರ್ತದೆ, ಅದಕ್ಕೆ ನೀನು ಸ್ವಯಂಭೂ ಮನುವಾಗಿ ಮೊದಲ ಮನುವಾಗಿ ಇರಬೇಕು. ಮಾನವರು ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಎಂಬುದಕ್ಕೆ ಶಾಸ್ತ್ರವನ್ನು ರಚಿಸುವಂತಹ ಮಹಾ ಹೊಣೆ ನಿನ್ನ ಮೇಲಿದೆ. ಆದ್ದರಿಂದ ನೀನು ಆ ಕಾರ್ಯವನ್ನು ಮಾಡಬೇಕು ಅಂತ ಹರಸಿ ಕಳಿಸಿಕೊಡ್ತಾನೆ. ಇದು ಇಡೀ ಪದ್ಯದಲ್ಲಿ ಆವರಿಸಿಕೊಂಡಿರುವಂತಹ ವಿಸ್ತಾರವಾದ ಕತೆ. ಅದಕ್ಕೆ ಪೂರಕವಾಗಿ ಈ ಪದ್ಯ ಒಂದು ನಿಧಾನಗತಿಯಿಂದ ಪ್ರಾರಂಭ ಆಗಿ ತಮಾಸುರನ ಪ್ರವೇಶ ಆಗುವಾಗ ಒಂದು ರಣಗಂಭೀರವಾದಂತಹ ಸನ್ನಿವೇಶ ಸೃಷ್ಟಿಯಾಗಿ ಮತ್ತೆ ವೇದಗಳನ್ನೆಲ್ಲ ಸಂರಕ್ಷಿಸಿಕೊಂಡ ಮೇಲೆ ಒಂದು ಸಮಾಧಾನದ ಸ್ಥಿತಿಯಲ್ಲಿ ಈ
ಆವರ್ತ ನಡೀತದೆ. ಈ ಚಿತ್ರವೂ ಹಾಗೆ ನಡೀತಾ ಇದೆ. ಇದು ಮತ್ಸ್ಯಾವತಾರದ ಕತೆ ಅಂತ ನೋಡುವುದ ತಕ್ಷಣ ಗೊತ್ತಾಗುವುದಕ್ಕೆ ಬೇಕಾದ ಹಾಗೆ ಮೀನು ಇದೆ, ದೋಣಿ ಇದೆ. ಯಾವಾಗಲೂ ಇದು ಸಾಂಕೇತಿಕವಾದಂತಹ ಚಿತ್ರಗಳಿರ್ತವೆ. ಇದೇನು ಅಂತ ಕೇಳಿದರೆ ಸ್ವಲ್ಪ ಪುರಾಣ ಜ್ಞಾನ ಇದ್ದವನಿಗೂ ಮತ್ಸ್ಯ ನಾವೆ ಮತ್ಸ್ಯಾವತಾರ ಅಂತ ತೀರ್ಮಾನಕ್ಕೆ ಬಂದುಬಿಡ್ತಾನೆ. ಇನ್ನೊಂದು ಚಿತ್ರಕಲೆಯಲ್ಲಿ ಎಲ್ಲ ರೇಖೆಗಳು ಚಿತ್ರವೇ. ನಾವು ರೇಖೆಗಳನ್ನು ಎಳಿತೇವೆ, ಆದರೆ ಚಿತ್ರ ಆಗೋದಿಲ್ಲ. ಆದರೆ ಚಿತ್ರಕಲಾವಿದರು ಎಳೆದ ಎಲ್ಲ ರೇಖೆಯು ಒಂದು ಚಿತ್ರಕ್ಕೆ ಪೂರಕವಾಗಿ ನಿಲ್ತದೆ. ಒಂದು ಅಕ್ಷರವೂ ಚಿತ್ರವಾಗಿ ಬಿಡ್ತದೆ. ನೋಡಿ, ಮೇಲೆ ಅಲ್ಲೊಂದು ಕಡೆ ವೇದ ಅಂತ ಇದೆ. ಸಂಸ್ಕೃತದ ದೇವನಾಗರಿ ಲಿಪಿಯಲ್ಲಿ ವೇದ ಅಂತ ಬರೆದಿದ್ದಾರೆ. ಗಮನಿಸಿದ್ರಾ? ವೇದ ಮಾತೆ ಅಂತ ನಾವು ಯಾರನ್ನು ಸರಸ್ವತಿ ಇತ್ಯಾದಿಗಳನ್ನು ಕರಿತೇವೋ ಅದರ ಮುಂದೆ ಒಂದು ತಲೆಯ ಹಾಗೆ ಕಾಣಿಸ್ತದೆ, ವೇದ ಅಂತ ಇದೆ. ನಾನು ಈ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡ್ತೇನೆ ಅಂತಂದರೆ, ಒಂದು ಚಿತ್ರ ತನ್ನೊಳಗಡೆ ಅನೇಕ ಸಂಗತಿಗಳನ್ನು ಇಟ್ಕೊಳ್ತದೆ, ಅನೇಕ ಸನ್ನಿವೇಶಗಳನ್ನು ಗರ್ಭೀಕರಿಸಿಕೊಂಡಿರ್ತದೆ. ಈ ಚಿತ್ರವನ್ನು ಒಂದೊಂದೇ ಫೂಟಿನ ಅಳತೆಯಲ್ಲಿ ನೋಡ್ತಾ 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 ಹೋದರೆ ಅನೇಕ ಸಂಗತಿಗಳನ್ನು ಅದು ನಮಗೆ ಬಿಂಬಿಸ್ತಾ ಹೋಗ್ತದೆ. ಕೆಳಗೆ ನದಿ ಇದ್ದರೆ ಆ ನದಿಯಲ್ಲಿರುವಂತಹ ಮೀನಿಗೆ ಒಂದು ಹಾರ ಇದೆ. ಹಾರದ ಹಾಗೆ ಕಾಣಿಸ್ತದಾದರೂ ಹಾರ ಅಲ್ಲ, ಅದು ಅದರ ರೆಕ್ಕೆ. ಮೇಲೆ ಒಂದು ಸತ್ಯವ್ರತ, ಸಪ್ತಋಷಿಗಳು, ಐರಾವತ, ಆಮೇಲೆ ಅನೇಕ ಋಷಿಗಳ ಸಂಗತಿಗಳನ್ನು ತೋರಿಸಿದ್ದಾರೆ. ವೃಕ್ಷವನ್ನು ಇಟ್ಕೊಂಡಿದ್ದಾನೆ, ಗಿಡಮೂಲಿಕೆಗಳನ್ನು ಇಟ್ಕೊಂಡಿದ್ದಾನೆ. ಇಂತಹ ಸಂಗತಿಗಳೆಲ್ಲ ಅದರೊಳಗಡೆ ಇದೆ. ನೀವು ಇದಿಷ್ಟೇ ಭಾಗವನ್ನು ನೋಡಿ, ಆಚೆ ಎಲ್ಲಿ ನೋಡಬೇಡಿ, ಇದಿಷ್ಟೇ ಭಾಗವನ್ನು ನೋಡಿ. ಈ ಎಲ್ಲ ಸಂಗತಿಗಳಲ್ಲಿ ತಮಾಸುರನಿಗೆ ಆಕರ್ಷಣೆ ಉಂಟು ಮಾಡಿದ್ದು ಜ್ಞಾನ ಮಾತ್ರ. ಅವ ತಮಾಸುರನಾಗಿರ್ಬೋದು, ಆದರೂ ಅವನ ಆಕರ್ಷಣೆ ಜ್ಞಾನ. ಐರಾವತವನ್ನು ಬಯಸಲಿಲ್ಲ, ಸಪ್ತಋಷಿಗಳನ್ನು ಬಯಸಲಿಲ್ಲ, ಗಿಡಮೂಲಿಕೆಗಳನ್ನು ಬಯಸಲಿಲ್ಲ. ಅವನು ಬಯಸಿದ್ದು ಜ್ಞಾನ ರಾಶಿಯನ್ನು. ನಾವು ಕೂಡ ಅಜ್ಞಾನವೆಂಬ ತಮದಲ್ಲಿದ್ದವರು ಆಸೆ ಪಡಬೇಕಾದದ್ದು ಜ್ಞಾನ. ಆ ಜ್ಞಾನದ ಕುರಿತಾಗಿ ಒಂದು ತಮಾಸುರನ ವ್ಯಕ್ತಿತ್ವ ಇದೆ. ಅಲ್ಲಿ ನೋಡಿ, ಸತ್ಯವ್ರತನಿಗೆ ದೂರದರ್ಶಿತ್ವದ ಕಣ್ಣಿದ್ರೆ ತಮಾಸುರನಿಗೆ ಆಕ್ರೋಶದ ಕಣ್ಣು. ಮೇಲೆ ಶ್ರೀಮನ್ನಾರಾಯಣನಿಗೆ ಇದೆಲ್ಲ ಗೊತ್ತಿದೆ, ಇದು ಹೀಗೇ ಆಗುವುದು ಅಂತ ಗೊತ್ತಿದೆ. ಪ್ರಳಯದ ಕಾರಣವೂ ಗೊತ್ತಿದೆ, ಪ್ರಳಯಾನಂತರದ ಸೃಷ್ಟಿಯ ಸಂಕಲ್ಪ ಏನು ಎಂಬುದು ಕೂಡ ಗೊತ್ತಿದೆ. ನಿರ್ಭಾವುಕ, ಆದರೆ ಎಲ್ಲವನ್ನೂ ನಿಭಾಯಿಸಬಲ್ಲ ವಿಶ್ವಾಸಪೂರ್ಣವಾದ ವ್ಯಕ್ತಿ. ಸತ್ಯವ್ರತನ ಕಣ್ಣಿಗೂ ವಿಷ್ಣುವಿನ ಕಣ್ಣಿಗೂ ತಮಾಸುರನ ಕಣ್ಣಿಗೂ ಅನಿಮೇಷರಾದ ಮೀನಿನ ಕಣ್ಣಿಗೂ ಇಲ್ಲಿ ನೀವು ಹೋಲಿಸ್ತಾ ಹೋದರೆ ಕಣ್ಣು ಮನುಷ್ಯನ ಭಾವವನ್ನು ಸಾರುವ ಅತ್ಯಂತ ಶಕ್ತಿಶಾಲಿಯಾದ ಅಂಗ. ಆದ್ದರಿಂದ ಒಬ್ಬ ಚಿತ್ರಕಲಾವಿದನಿಗೆ ಸವಾಲಿರುವುದು ಕಣ್ಣುಗಳನ್ನು ಬಿಡಿಸುವ ವಿಷಯದಲ್ಲಿ. ಅಂತಹ ಅಪರೂಪದ ಚಿತ್ರವನ್ನು ನಾವು ನೋಡಿದ್ದೇವೆ. ಇದು ಮತ್ಸ್ಯಾವತಾರದ ಸಂಗತಿ. ಅಪರೂಪದ ವಾದ್ಯ ಸಂಯೋಜನೆಯೊಂದಿಗೆ ಈ ಪದ್ಯವನ್ನು ನಮ್ಮ ಎದುರಿಗೆ ಪ್ರಸ್ತುತಪಡಿಸಿದ ಎಲ್ಲ ಕಲಾವಿದರಿಗೂ ನಾವು ಅತ್ಯಂತ ಪ್ರೀತಿಪೂರ್ವಕವಾದ ಗೌರವವನ್ನು ಸಂದಾಯ ಮಾಡ್ತಾ ಮತ್ತೊಂದು ಕತೆಗೆ ನಾವು ಹೋಗಬೇಕು. ರಾವಣನಿಗೆ ಈಗ ಗೊತ್ತಾಗಿದೆ, ತಮಾಸುರನನ್ನು ಕೊಂದವನು ಲೋಕದ ಕತ್ತಲೆಯ ಸ್ವರೂಪವನ್ನು ಬಡಿದು ಹಾಕಿದವನು ಈ ಲೋಕಕ್ಕೆ ಕತ್ತಲೆಯನ್ನು ಕೊಡುತ್ತಾ ಇರುವ ನನ್ನನ್ನು ಬಿಡಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಹೊರಟಿದೆ. ಈಗ ಮತ್ಸ್ಯದಿಂದ ನಿಧಾನಕ್ಕೆ ಅವನ ಮನಸ್ಸು ವರಾಹಾವತಾರದ ಕುರಿತು ಆಲೋಚನೆ ಮಾಡ್ತಾ ಇದೆ. ವರಾಹ ಒಂದು ಅಪರೂಪದ ಕಥೆಯ ಗುಚ್ಛ ಅದು. ಅಂಥ ಸನ್ನಿವೇಶವನ್ನು ನಾವೀಗ ಗಮನಿಸೋಣ.